ಅಬಕಾರಿ ಸಬ್ ಇನ್ಸ್ಪೆಕ್ಟರ್ 2019ರಲ್ಲಿ ಒಂದು ಪರೀಕ್ಷೆ ನಡೀತು. ಆ ಪ್ರಶ್ನೆ ಪತ್ರಿಕೆಯನ್ನ ಎತ್ತಿಕೊಂಡು ಅದನ್ನ ಬಿಡಿಸ್ಕೋತಾ ಹೋಗೋಣ. ಇದರ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಪಠ್ಯಕ್ರಮ ಹೇಗಿದೆ ಎಂಬುದನ್ನ ನೋಡ್ತಾ ಹೋಗೋಣ. ಇದನ್ನ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ, ನಿಮಗೂ ಮುಂದಿನ ದಿನಗಳಲ್ಲಿ ಸಹಾಯ ಆಗುತ್ತದೆ. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಸ್ಥಾನ ಎಲ್ಲಿ ನೆಲೆಯಾಗಿದೆ, ಅಂದ್ರೆ ಎಲ್ಲಿದೆ ಕೇಂದ್ರ ಕಚೇರಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4, ವಾಷಿಂಗ್ಟನ್ ಡಿಸಿ. ವಾಷಿಂಗ್ಟನ್ ಡಿಸಿ ಯಲ್ಲಿ ಕೇಂದ್ರ ಕಚೇರಿ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ, ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ನೆಲೆಸಿದೆ? ತಲಕಾವೇರಿ ವನ್ಯಜೀವಿ ಧಾಮ ಎಲ್ಲಿ ನೆಲೆಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಕೊಡಗು ಜಿಲ್ಲೆಯಲ್ಲಿ ಇದು ನೆಲೆಸಿದೆ. ಮುಂದಿನ ಪ್ರಶ್ನೆ, ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದೆ. ಇದೇನು ಇಂಪಾರ್ಟೆಂಟ್ ಅನ್ಸಲ್ಲ, ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಹಾಕಿಗೆ ಸಂಬಂಧಿಸಿದರೆ ಜುಡೆ ಫಿಲಿಕ್ಸ್ ರವರು. ಮುಂದಿನ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಂಗ್ಲಿಷ್ ಆಗಸ್ಟ್ ಒಂದು ಭಾರತೀಯ ಕತೆ, ಆನ್ ಇಂಡಿಯನ್ ಸ್ಟೋರಿ, ಈ ಪುಸ್ತಕದ ಲೇಖಕರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಉಪಮನ್ಯು ಚಟರ್ಜಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 5ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದರಲ್ಲಿ ಸಾಮಾಜಿಕ ಸುಧಾರಕರು ಬಗ್ಗೆ ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ, ರಾಮಾನುಜಾಚಾರ್ಯ. ಸರಿಯಾದ ಉತ್ತರ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ಮಧ್ವಾಚಾರ್ಯರು ಇವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ನಿಂಬಕಾಚಾರ್ಯರವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು. ಕೊನೆಯದಾಗಿ ಡಿ, ವಲ್ಲಭಾಚಾರ್ಯರು ಶುದ್ಧಾದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ಈ ಸರಿಯಾದ ಉತ್ತರ ಇಲ್ಲೇ ನೋಡಿ ಕೇಳಿ ಸ್ನೇಹಿತರೆ, ಏನು ಎಂಬುದು ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಪರ್ವತ ಕಣಿವೆಗಳನ್ನ ಪಟ್ಟಿ 2ರಲ್ಲಿನ ಅವುಗಳು ನೆಲೆಸಿರುವ ರಾಜ್ಯಗಳೊಂದಿಗೆ ಹೊಂದಿಸಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಪಟ್ಟಿ 1 ಪರ್ವತ ಕಣಿವೆ, ಪಟ್ಟಿ 2 ರಾಜ್ಯ. ದಿಹಾಂಗ್ ಪರ್ವತ ಕಣಿವೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಕರಡುಂಗಲಾ ಇದು ಕಂಡು ಬರುವುದು ಜಮ್ಮು ಕಾಶ್ಮೀರ. ಜಿಲೆಪ್ಲಾ ಫಾಸ್ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುತ್ತೆ. ಡೇಪ್ಸಾಲಾ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಇಲ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ, ಉತ್ತರನ ಈ ರೀತಿ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಇಪ್ಸ್ವಿಚ್ ಕಲ್ಲಿದ್ದಲು ಗಣಿಯು ಅಂದ್ರೆ ಕೋಲ್ ಮೈನಿಂಗ್ ಗಣಿಯು ನಿಕ್ಷೇಪ ಎಲ್ಲಿ ಕಂಡು ಬರುತ್ತದೆ? ಯಾವುದು? ಇಪ್ಸ್ವಿಚ್ ಕಲ್ಲಿದ್ದಲು ಗಣಿ ಎಲ್ಲಿ ಕಂಡು ಬರುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 3, ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ ಅನ್ನು ನ್ಯಾಯಾಲಯವು ಜಾರಿ ಮಾಡಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಇದಕ್ಕೆ ರಿಟ್ ಆಫ್ ಮ್ಯಾಂಡಮಸ್. ಸರಿಯಾದ ಉತ್ತರ ನೋಡ್ಕೊಳ್ರಿ, ಆಯ್ಕೆ ಸಿ, ರಿಟ್ ಆಫ್ ಮ್ಯಾಂಡಮಸ್. 10ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಪ್ರಾಣಿಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ವನ್ಯಜೀವಿ ಅಭಯಧಾಮಗಳನ್ನು ಹೊಂದಿಸಿರಿ. ಅಭಯಧಾಮ ಮತ್ತು ಪ್ರಾಣಿಗಳು, ಇಲ್ಲಿ ವನ್ಯಜೀವಿ ಅಭಯಧಾಮ ಕಂಡು ಬರುತ್ತದೆ. ಚೀಂಕಾರ ಇದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಎಡಹಳ್ಳಿಯಲ್ಲಿ ಕಂಡು ಬರುತ್ತದೆ. ಯಾವುದು? ಚೀಂಕಾರ ಎಡಹಳ್ಳಿಯಲ್ಲಿ ಕಂಡು ಬರುತ್ತದೆ. ಬ್ಲ್ಯಾಕ್ ಬಕ್ ಇದು ರಾಣೆಬೆನ್ನೂರಿನಲ್ಲಿ ಕಂಡು ಬರುತ್ತದೆ. 4 ಕೊಂಬಿನ ಜಿಂಕೆ ಇದು ರಂಗಯ್ಯನ ದುರ್ಗದಲ್ಲಿ ಕಂಡು ಬರುತ್ತದೆ. ಸ್ಲಾತ್ ಕರಡಿ ಇದು ಧಾರೋಜಿ ಕರಡಿ ಧಾಮದಲ್ಲಿ ಕಂಡು ಬರುತ್ತದೆ. ಇಲ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ, ಉತ್ತರ ಏನು ಎಂಬುದು ಇಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 44ನೇ ತಿದ್ದುಪಡಿಯಿಂದ 1978ರಲ್ಲಿ ಮಾಡಿದಂತಹ 44ನೇ ತಿದ್ದುಪಡಿಯಿಂದ ಇದನ್ನ ಆಸ್ತಿಯ ಹಕ್ಕನ್ನ ತೆಗೆದು ಹಾಕಲಾಯಿತು. ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಇದು ಪದೇ ಪದೇ ರಿಪೀಟ್ ಆಗುವಂತಹ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 352ನೇ ಅನುಚ್ಛೇದದಡಿ ತುರ್ತು ಪರಿಸ್ಥಿತಿಯು ಘೋಷಿತವಾಗಿದ್ದಾಗ ಈ ಕೆಳಗಿನ ಯಾವುದು ಸರಿಯಲ್ಲ ಅಂದ್ರೆ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನು ಘೋಷಣೆ ಆಗಿರ್ತತೋ ಆ ಸಂದರ್ಭದಲ್ಲಿ
ಕೆಳಗಿನ ಯಾವುದು ಸರಿಯಲ್ಲ ಎಂಬುದು ಇದು ಪ್ರಶ್ನೆಯಾಗಿದೆ. 12ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನ ಭಾರತೀಯ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳಬಹುದು ಎಂಬುದು ಇದು ತಪ್ಪಾಗಿದೆ. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿತವಾದರೂ ಕೂಡ ಉಚ್ಚ ನ್ಯಾಯಾಲಯವೇ ನೋಡಿಕೊಳ್ತದೆ. ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದು ಪಾಸ್ ಆಗಲ್ಲ, ಹಾಗಾಗಿ ಇದು ಸರಿಯಲ್ಲ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಗಡಸು ಕರೆನ್ಸಿ ಎಂದರೇನು ಎಂಬುದು ಇದ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಅದು ಹಠಾತ್ ಆಗಿ ಕುಸಿತಕ್ಕೊಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂತಹದ್ದು ಗಡಸು ಕರೆನ್ಸಿಯಾಗಿದೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು? ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮೂಲಶಂಕರ. ಇವರ ಮೂಲ ಹೆಸರು ಮೂಲಶಂಕರ. ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ. ಇವರ ಮೂಲ ಹೆಸರು ಮೂಲಶಂಕರ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇಂಥ ಪ್ರಶ್ನೆಗಳನ್ನು ಬಿಡಿಸುವ ಸಂದರ್ಭದಲ್ಲಿ ನಾವು ಏನು ಇಂಡಿಯನ್ ಮ್ಯಾಪ್ ಅನ್ನ ಮುಂದಿಟ್ಟುಕೊಂಡು ಇಂಥ ಪ್ರಶ್ನೆಯನ್ನು ಬಿಡಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ನಾಗಾಲ್ಯಾಂಡ್. ಇದು ಮಿಜೋರಾಂನೊಂದಿಗೆ ಗಡಿಯನ್ನ ಹೊಂದಿಲ್ಲ. 17ನೇ ಪ್ರಶ್ನೆ. ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯ ಕೆಳಗಿನವುಗಳಲ್ಲಿ ಯಾವುದು ಎಂಬುದು 17ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ? ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಈ ಹಿರಾಕುಡ್ ಮಹಾನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ದೇಶವು ಸಾರ್ಕ್ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದು ಫುಲ್ ಫಾರ್ಮ್ ಅನ್ನು ಪ್ರಶ್ನೆಯಲ್ಲಿ ಸೇರಿಸಿದರೆ ಸಾರ್ಕ್ನ ಸಂಸ್ಥಾಪಕ ಸದಸ್ಯನಾಗಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಸ್ಥಾಪನೆಯಾಗಿದ್ದಾಗ ಯಾವುದು ಇಲ್ಲ ಎಂಬುದು 19ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಅಫ್ಘಾನಿಸ್ತಾನ ಸಂಸ್ಥಾಪಕ, ಇದು ಸದಸ್ಯನಾಗಿಲ್ಲಂತಹ ದೇಶವಾಗಿದೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ಭಾರತದ ವಿಭಜನೆ ಬಾಲ್ಕನ್ ಯೋಜನೆಯನ್ನು ಸಿದ್ಧಪಡಿಸಿದವರಾರು ಎಂಬುದು 20ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 21ನೇ ಪ್ರಶ್ನೆ. ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗುವುದು ಅತ್ಯಧಿಕವಾಗಿ ಇವುಗಳನ್ನು ಹೊಂದಿರುವುದು. ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲು ಕಂಡು ಬರ್ತಾವಲ್ಲ, ಆ ರಚಿತವಾಗುವುದು ಯಾವುದು ಹೊಂದಿರುವುದರಿಂದ ರಚಿತವಾಗಿದೆ ಅಂದ್ರೆ ಆಯ್ಕೆ 1 ಕ್ಯಾಲ್ಸಿಯಂ ಆಕ್ಸಲೈಟ್ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಲೋಮನಾಳೀಯತೆ ಒಂದೇ ಕಾರಣವಾಗದ್ದು, ಲೋಮನಾಳ ಕ್ರಿಯೆಗೆ ಕಾರಣ ಯಾವುದು ಆಗುವುದಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದು 22ನೇ ಪ್ರಶ್ನೆ. ಸರಿಯಾದ ಉತ್ತರ ಭೂ ಅಂತರ್ಗತ ಜಲದ ಮಟ್ಟದ ಏರುವಿಕೆ, ಇದು ಕಾರಣವಾಗುವುದಿಲ್ಲ. ಶಾಯಿ ಕೂಡ ಕಾರಣ, ಅತಿಬಟ್ಟೆ, ಸಸ್ಯದಲ್ಲಿ ನೀರಿನ ಹನಿಯು, ಇವು 3 ಕೂಡ ಲೋಮನಾಳ ಕ್ರಿಯೆಗೆ ಕಾರಣವಾಗುತ್ತೆ. ಆದರೆ ಭೂ ಅಂತರ್ಗತ ಜಲ ಮಟ್ಟ ಇದು ಕಾರಣವಲ್ಲ. ಮುಂದಿನ ಪ್ರಶ್ನೆ. ಇದು ಮೆಂಟಲ್ ಅಬಿಲಿಟಿ, ಇದು ಸಪರೇಟ್ ವಿಡಿಯೋ ನೋಡೋಣ ಸ್ನೇಹಿತರೆ. 24ನೇ ಪ್ರಶ್ನೆ. ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ? ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮ ಯಾವುದಕ್ಕೆ ಅನ್ವಯಿಸಲಾಗಿದೆ ಎಂಬುದು 24ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಬ್ರಹ್ಮಾಂಡದಲ್ಲಿರುವ ಯಾವುದೇ 2 ಕಾಯಗಳ ನಡುವಣ ಬಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ. ಭೂಮಿಯ ಮೇಲೆ ವಿಮೋಚನಾ ವೇಗವು ಡ್ಯಾಶ್ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 11.2 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ. ವಿಮಾನದ ರೆಕ್ಕೆಗಳ ಆಕಾರವನ್ನು ಕೆಳಗಿನ
ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ? ವಿಮಾನದ ರೆಕ್ಕೆ. ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಇತ್ತೀಚಿನ ದಿನಗಳಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 39ನೇ ಪ್ರಶ್ನೆಗೆ ಬರ್ನೋಲಿಯ ತತ್ವ. ಆಯ್ಕೆ 3 ಬರ್ನೋಲಿಯ ತತ್ವ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 40ನೇ ಪ್ರಶ್ನೆ, ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು? ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 1 ಅರವಿಂದ್ ಪನಾಗರಿಯ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ, 1976ರ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಪ್ರಸ್ತಾವನೆಗೆ ಈ ಪದಗಳನ್ನು ಸೇರಿಸಿತು ಎಂಬುದು 41ನೇ ಪ್ರಶ್ನೆಯಾಗಿದೆ. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನ ಸೇರಿಸಿತು. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಿತು. 42ನೇ ತಿದ್ದುಪಡಿ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ತಿದ್ದುಪಡಿ ಇದು. ಏಕೆಂದ್ರೆ ಇದನ್ನ ಇಂದಿರಾ ಸಂವಿಧಾನ, ಪುಟ್ಟ ಸಂವಿಧಾನ ಎಂದು ಕರೀತಾರೆ. ಈ ತಿದ್ದುಪಡಿಯಲ್ಲಿ ಬಹಳ ವಿಚಾರಗಳು ಸೇರ್ಪಡೆಯಾದವು. ಹಾಗಾಗಿ ಈ ತಿದ್ದುಪಡಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 233ನೇ ಕಲಂ. ಇದು ನೆನಪಿರ್ಲಿ ಸ್ನೇಹಿತರೆ, 233ನೇ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ. ಜಿಲ್ಲಾ ನ್ಯಾಯಾಧೀಶರು ಯಾರಿಂದ ಆಯ್ಕೆ ಆಗ್ತಾರೆ ಹಂಗಾದ್ರೆ? ಅವರು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಇವರನ್ನ 233ನೇ ಕಲಮಿನ ಮೇರೆಗೆ ಆಯ್ಕೆ ಮಾಡುತ್ತಾರೆ. ಮುಂದಿನ ಪ್ರಶ್ನೆ 322ನೇ ಕಲಮಿನ ಮೇರೆಗೆ ಕೇಂದ್ರ ಲೋಕ ಸೇವಾ ಆಯೋಗದ ಎಲ್ಲಾ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತವೆ ಎಂಬುದು ಈ ಪ್ರಶ್ನೆಯಾಗಿದೆ. 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಸಂಚಿತ ನಿಧಿ, ಕ್ರೋಢೀಕೃತ ನಿಧಿ ಇದಕ್ಕೆ ಸರಿಯಾದ ಉತ್ತರ. ನೆನಪಿರಲಿ, ಕೇಂದ್ರ ಲೋಕ ಸೇವಾ ಆಯೋಗ UPSC. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ, ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿ ಯಾರು ಎಂಬುದು 44ನೇ ಪ್ರಶ್ನೆಯಾಗಿದೆ. ವಿಜ್ಞಾನೇಶ್ವರ ಇದಕ್ಕೆ ಸರಿಯಾದ ಉತ್ತರ. ವಿಜ್ಞಾನೇಶ್ವರರು ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿಯಾಗಿದ್ದಾರೆ. 45ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅರಸನಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು? ಜಗದ್ಗುರು ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾ 2. ಇಬ್ರಾಹಿಂ ಆದಿಲ್ ಶಾ 2. ಎರಡನೇ ಇಬ್ರಾಹಿಂ ಆದಿಲ್ ಶಾಗೆ ಜಗದ್ಗುರು ಎಂಬ ಅಡ್ಡ ಹೆಸರು ಇಡಲಾಗಿತ್ತು. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ, ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಯಾರು? ಅಷ್ಟಮಠ ಸಂಪ್ರದಾಯವನ್ನ ಪ್ರಾರಂಭಿಸಿದವರು ಮಧ್ವಾಚಾರ್ಯರು. ಅಷ್ಟಮಠ ಸಂಪ್ರದಾಯವನ್ನ ಇವರು ಪ್ರಾರಂಭಿಸಿದರು. 47ನೇ ಪ್ರಶ್ನೆ, ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತು ಮತ್ತು ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ, ಅಸ್ಸಾಮ ಮತ್ತು ಕೂರ್ಗಳಿಗೆ ವಿಸ್ತರಿಸಲ್ಪಟ್ಟಿತು. ಅಂದ್ರೆ ಫಸ್ಟ್ ಯಾವ ರಾಜ್ಯದಲ್ಲಿ ರೈತವಾರಿ ಪದ್ಧತಿ ಪರಿಚಯಿಸಲ್ಪಟ್ಟಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಆಯ್ಕೆ 1 ತಮಿಳುನಾಡು ರಾಜ್ಯದಲ್ಲಿ ಮೊದಲಿಗೆ ಪರಿಚಯಿಸಲ್ಪಟ್ಟಿತು. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ, ಭೂದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ. ಭೂದಿನವನ್ನ ಪ್ರತಿ ವರ್ಷ ಆಚರಿಸುವ ದಿನಾಂಕ ಏಪ್ರಿಲ್ 22. ಆಯ್ಕೆ 2 ಸರಿಯಾದ ಉತ್ತರ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಏಪ್ರಿಲ್ 22ರಂದು ಭೂದಿನವನ್ನ ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಪಟ್ಟಿ 1 ಶಕ್ತಿ ಅಥವಾ ಶಕ್ತಿ ಆಕಾರ ಅಥವಾ ಮೂಲ. ಪಟ್ಟಿ 2 ಪ್ರಕ್ರಿಯೆಗಳು ಅಥವಾ ಮಿತಿಗಳು. ನೋಡೋಣ. ಇದಕ್ಕೆ ಶೆಲ್ ತೈಲ ಇದು ಪೆಟ್ರೋಲಿಯಂನಂತಹ ಇಂಧನ. ಶೆಲ್ ತೈಲ ಇದು ಪೆಟ್ರೋಲಿಯಂನಂತಹ ಇಂಧನವಾಗಿದೆ. ನೆನಪಿರ್ಲಿ ಸ್ನೇಹಿತರೆ. ಸೌರ ಇದು ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರ. ಮಾರುತ ಇದು ಹಾರ್ನೆಸಿಂಗ್ ಸಮಸ್ಯೆಯನ್ನು ನಿವಾರಿಸುವುದು. ಭೂಗರ್ಭ ಉಷ್ಣ ಇದು ನೆಲರಡಿಯ ಶಾಖ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಒಂದ್ಸರಿ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ ಸರಿಯಾದ ಉತ್ತರವನ್ನ. 50ನೇ ಪ್ರಶ್ನೆ, ಕರ್ನಾಟಕವು ಗರಿಷ್ಠ ಮಳೆಯನ್ನು ಪಡೆಯುವುದು ಎಲ್ಲಿಂದ? ಯಾವ
ಮಾನ್ಸೂನ್ ಮಾರುತದಿಂದ ಕರ್ನಾಟಕವು ಗರಿಷ್ಠ ಮಳೆಯನ್ನ ಪಡೆಯುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತ. ನೈಋತ್ಯ ಮಾನ್ಸೂನ್ ಮಾರುತದಿಂದ ಕರ್ನಾಟಕ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ. 51ನೇ ಪ್ರಶ್ನೆ, ಭಾರತದಲ್ಲಿನ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲೊಂದು ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇತ್ತೀಚಿನ ದಿನಗಳಲ್ಲಿ ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿ ಯಾವುದಂದ್ರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಈ ಪಕ್ಷಿಯು ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿಯಾಗಿದೆ. 52ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಕಲಮು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಎಂಬುದು ಈ ಪ್ರಶ್ನೆಗಿದೆ. ಯಾವ ಕಲಂ ಎಂದ್ರೆ ಕಲಂ 1. ಕಲಂ 1 ಸರಿಯಾದ ಉತ್ತರ. ಇದು ರಾಜ್ಯಗಳ ಒಕ್ಕೂಟ ಎಂದು ಕಲಂ 1ರಲ್ಲಿ ಘೋಷಿಸಲಾಗಿದೆ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಇದು 1960ರಲ್ಲಿ ಡಾಕ್ಟರ್ ಆರ್ ನಾಗೇಗೌಡ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು ಎಂಬುದು ಪ್ರಶ್ನೆಯಾಗಿತ್ತು. ಆದರೆ ಈ ಪ್ರಶ್ನೆಗೆ ಗ್ರೇಸ್ ಅಂಕವನ್ನ ನೀಡಲಾಗಿದೆ. ಇದಕ್ಕೆ ಆನ್ಸರ್ ಆಪ್ಷನ್ ಅಲ್ಲಿ ಸರಿಯಾದ ಮಾಹಿತಿ ಇಲ್ಲ. ಹಾಗಾಗಿ ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ, ಪ್ರಥಮ ವೇದ ಯಾವುದು? ಋಗ್ವೇದ. ಆಯ್ಕೆ 4 ಋಗ್ವೇದ. ಒಟ್ಟು 4 ವೇದಗಳನ್ನು ನಾವು ಕಾಣಬಹುದು. ಪ್ರಥಮ ವೇದ ಋಗ್ವೇದವಾಗಿದೆ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಸಂಗನಕಲ್ಲು ಇರುವುದು ಯಾವ ಜಿಲ್ಲೆಯಲ್ಲಿ ಎಂಬುದು ಪ್ರಶ್ನೆಯಾಗಿದೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 56ನೇ ಪ್ರಶ್ನೆ, 2 ತೈರಾನ್ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಡ್ಯಾಶ್ ರ ನಡುವೆ ನಡೆಯಿತು ಎಂಬುದು ಪ್ರಶ್ನೆಯಾಗಿದೆ. 2ನೇ ಆಯ್ಕೆ 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ತೈರಾನ್ ಕಾಳಗಗಳು ನಡೆದವು. ಮುಂದಿನ ಪ್ರಶ್ನೆ, ರಜಿಯಾ ಸುಲ್ತಾನಳು ಯಾರ ಮಗಳು? ಇವಳು ಇಲ್ತಮಶ್ ಮಗಳು. ಆಯ್ಕೆ 2 ಇವರು ಇಲ್ತಮಶ್ ಮಗಳಾಗಿ ಜನಿಸಿದರು. 58ನೇ ಪ್ರಶ್ನೆ, ತಾಳಿಕೋಟೆ ಯುದ್ಧ ಯಾರ ನಡುವೆ ನಡೆಯಿತು ಎಂಬುದು ಪ್ರಶ್ನೆಯಾಗಿದೆ. ತಾಳಿಕೋಟೆ ಕದನ 58ನೇ ಪ್ರಶ್ನೆ ಯಾರ ನಡುವೆ ನಡೆಯಿತು ಅಂದ್ರೆ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆಯಿತು. ಸರಿಯಾದ ಉತ್ತರ ಆಯ್ಕೆ 1. 59ನೇ ಪ್ರಶ್ನೆ, ಕೃಷ್ಣದೇವರಾಯನು ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎಂಬುದು ಈ ಪ್ರಶ್ನೆಯಾಗಿದೆ. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉದಯಗಿರಿಯ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎಂಬುದು ಸರಿಯಾದ ಉತ್ತರ. 60ನೇ ಪ್ರಶ್ನೆ, ಜನರಲ್ ಡಯಾರ್ನನ್ನು ಲಂಡನ್ನಲ್ಲಿ ಹತ್ಯೆಗೈದವರು ಯಾರು? ಉಧಾಮ್ ಸಿಂಗು. 1940ರಲ್ಲಿ ಲಂಡನ್ಗೆ ಹೋಗಿ ಉಧಾಮ್ ಸಿಂಗ್ ಅವರು ಜನರಲ್ ಡಯಾರ್ನನ್ನ ಹತ್ಯೆಗೈತಾರೆ. ಮುಂದಿನ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ದಂಡನಾಯಕ ಯಾರು? ಮಲ್ಲಿಕಾಫರ್. ಸರಿಯಾದ ಉತ್ತರ ಮಲ್ಲಿಕಾಫರ್. ನೆನಪಿರ್ಲಿ ಮಲ್ಲಿಕಾಫರ್. ಇದು 1 ವರ್ಡ್ ಕ್ವಶನ್ಸ್. ಇವು ಸರಿಯಾದ ನೆನ್ಪಿಟ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಎಂಬುದು ಈ ಪ್ರಶ್ನೆಯಾಗಿದೆ. 1945. 1945ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಮುಂದಿನ ಪ್ರಶ್ನೆ, ಇವುಗಳನ್ನ ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆ ಆಗಿದೆ. 1 ಪಟ್ಟಿ 1 ಕೇಫ್, ಪಟ್ಟಿ 2 ದೇಶ. ನಾರ್ತ್ ಕೇಫ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ನಾರ್ವೆ ದೇಶದಲ್ಲಿ ಕಂಡು ಬರುತ್ತದೆ. ನಾರ್ತ್ ಕೇಫ್ ನಾರ್ವೆ ದೇಶ. ಕೇಫ್ ಆರ್ನ್ ಇದು ಚಿಲಿ ದೇಶದಲ್ಲಿ ಕಂಡು ಬರುತ್ತದೆ. ಕೇಫ್ ವೆರ್ಡೆ ಇದು ಸೆನೆಗಲ್ ದೇಶದಲ್ಲಿ ಕಂಡು ಬರುತ್ತದೆ. ಕೇಫ್ ಯಾರ್ಕೆ ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತದೆ. ನೋಡ್ಕೇಳ್ರಿ, ವಿಡಿಯೋ ಸ್ಟಾಪ್ ಮಾಡಿ ಯಾವುದಕ್ಕೆ ಏನ್ ಆನ್ಸರ್ ಅಂತ ನೋಡ್ಕೇಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಅಬುಲ್ ಫಜಾಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು? ಅಬುಲ್ ಫಜಾಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು ಎಂಬುದು ಪ್ರಶ್ನೆಯಾಗಿದೆ. 64ನೇ ಪ್ರಶ್ನೆ ಸರಿಯಾದ ಉತ್ತರ ಅಕ್ಬರ್ನಾಮ ಸರಿಯಾದ ಉತ್ತರ. ಅಬುಲ್ ಫಜಾಲ್ ಅವರು ಬರೆದ ಸಾಹಿತ್ಯ ಕೃತಿ. ಮುಂದಿನ ಪ್ರಶ್ನೆ, ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತೋದಕ ಸಾಗರ ಪ್ರವಾಹ ಯಾವುದು ಎಂಬುದು ಪ್ರಶ್ನೆಯಾಗಿದೆ. 65ನೇ ಪ್ರಶ್ನೆಗೆ ಹಾಂಬೋಲ್ಟ್ ಪ್ರವಾಹ. ಆಯ್ಕೆ 2 ಸರಿಯಾದ ಉತ್ತರ. ಆಯ್ಕೆ 2 ಹಾಂಬೋಲ್ಟ್ ಪ್ರವಾಹ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಸಂಸ್ಕೃತದಲ್ಲಿ, ಇದು ಸರಿಯಾಗಿ ನೆನಪಿರ್ಲಿ, ಸಂಸ್ಕೃತದಲ್ಲಿ ಬರೆದ ಕೃತಿ ಇದಕ್ಕೆ ಸರಿಯಾದ ಉತ್ತರ. 66ನೇ ಪ್ರಶ್ನೆಗೆ ಉಷಾ ಪರಿಣಯಂ ಎಂಬ ಕೃತಿಯನ್ನ ಸಂಸ್ಕೃತ ಭಾಷೆಯಲ್ಲಿ ಶ್ರೀಕೃಷ್ಣ ದೇವರಾಯರು ಬರೆದಿದ್ದರು. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ಗಾಂಧಿ ಇರ್ವಿನ್
ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಎಂಬುದು ಪ್ರಶ್ನೆಯಾಗಿದೆ. 67ನೇ ಪ್ರಶ್ನೆ ಸರಿಯಾದ ಉತ್ತರ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಎಂಬುದು ಪ್ರಶ್ನೆಯಾಗಿದೆ. ಪುರುಷಪುರ. ಕನಿಷ್ಕನ ರಾಜಧಾನಿ ಪುರುಷಪುರವಾಗಿತ್ತು. ಮುಂದಿನ ಪ್ರಶ್ನೆ ಇಂಪಾರ್ಟೆಂಟು. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಯ್ಕೆ 1 ಧರ್ಮಪಾಲ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದರು. 70ನೇ ಪ್ರಶ್ನೆ 1962ರ ಭಾರತ ಮತ್ತು ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರು? ನೋಡ್ರಿ, ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೀತತಿ. ಅವಾಗ ರಕ್ಷಣಾ ಮಂತ್ರಿ ಯಾರಾಗಿದ್ರು ಅಂದ್ರೆ ವಿ.ಕೆ. ಕೃಷ್ಣ ಮೆನನ್ ಅವರು ರಕ್ಷಣಾ ಮಂತ್ರಿ ಆಗಿದ್ರು. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಭಾರತದ ರಾಜಧಾನಿಯು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಲಾರ್ಡ್ ಹರ್ಡಿಂಗ್ ಅವರು ವೈಸ್ರಾಯ್ ಆಗಿ ಮೊದಲಿಗೆ ಕಲ್ಕತ್ತಾ ನಮ್ಮ ರಾಜಧಾನಿ ಆಗಿತ್ತು. ದೆಹಲಿಗೆ 1911ರಲ್ಲಿ ದೆಹಲಿಗೆ ವರ್ಗಾಯಿಸಲ್ಪಡಲಾಯಿತು. ಆ ಸಂದರ್ಭದಲ್ಲಿ ಲಾರ್ಡ್ ಹರ್ಡಿಂಗ್ ಅವರು ಭಾರತದ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. 72ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ, ಭಿಲಾಯ್ ಮತ್ತು ರೂರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು? ಇದಕ್ಕೆ ಸರಿಯಾದ ಉತ್ತರ 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಇವೆಲ್ಲವೂ ಕೂಡ ಸ್ಥಾವರಗಳು ಸ್ಥಾಪನೆಯಾದವು. ಸರಿಯಾದ ಉತ್ತರ 2ನೇ ಪಂಚವಾರ್ಷಿಕ ಯೋಜನೆ. ಕಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ. ಸರಿಯಾದ ಉತ್ತರ ಅಡಿಕೆ ತಯಾರಿಕೆಯಲ್ಲಿ ಇದು ಸಹಕಾರಿ ಆಗಿದೆ. 74ನೇ ಪ್ರಶ್ನೆ, ವಿದ್ಯುತ್ನ ಏಕಮಾನ ಮಾಮೂಲಿ ಗೊತ್ತೈತಲ್ಲ, ವ್ಯಾಟ್ ವಿದ್ಯುತ್ನ ಏಕಮಾನವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯನಾಗಿಲ್ಲ? ಇದು ಕರೆಂಟ್ ಅಫೈರ್ಸ್, ಪ್ರಚಲಿತ ಘಟನೆಗಳು. ಆ ಸಂದರ್ಭದಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಹೊರಗಡೆ ಹೋಗಿರುತ್ತೆ, ಹಂಗಾಗಿ ಕರೆಂಟ್ ಅಫೈರ್ಸ್ ಕ್ವಶನ್ ಅನ್ನ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ 360ನೇ ವಿಧಿ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಗಳನ್ನ ಘೋಷಿಸಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದುವರೆಗೂ ಎಂದೂ ಕೂಡ ಏರಿಲ್ಲ. ಎಂದು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ನಮ್ಮ ಭಾರತದಲ್ಲಿ ಏರಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಳ್ಕರ್ ಸಮಿತಿಯು ರಚಿತವಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ತೆರಿಗೆ ವಲಯ ಸುಧಾರಣೆಗೆ ಕೇಳ್ಕರ್ ಸಮಿತಿ ರಚನೆ ಆಯಿತು. 78ನೇ ಪ್ರಶ್ನೆ, ಇದು ಕರೆಂಟ್ ಅಫೈರ್ಸ್. ನಾವು ಈ ಸದ್ಯ ನೋಡೋದಾದ್ರೆ 16ನೇ ಹಣಕಾಸು ಚಾಲ್ತಿಯಲ್ಲಿದೆ. 16ನೇ ಹಣಕಾಸಿನ ಅಧ್ಯಕ್ಷರಾಗಿ ಅರವಿಂದ್ ಪನಾಗರಿಯ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. 2026ರಿಂದ ಇವರ ಕರ್ತವ್ಯ 16ನೇ ಹಣಕಾಸಿನ ಕರ್ತವ್ಯ ಶುರುವಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗಿದ್ರೆ ಸ್ನೇಹಿತರೆ, ಇನ್ನು ಬರುವ ಕ್ವಶನ್ಗಳು ಎಲ್ಲ ಕರೆಂಟ್ ಅಫೈರ್ಸ್, ಹಾಗಾಗಿ ಸರಿಯಾಗಿ ನೋಡ್ಕೊಳ್ರಿ. ನಮಸ್ಕಾರ, ಧನ್ಯವಾದಗಳು. ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಚುನಾವಣಾ ಆಯೋಗದ ಅಧಿಕಾರಾವಧಿ ಎಷ್ಟು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 6 ವರ್ಷ. ಆಯ್ಕೆ ಸಿ ಸರಿಯಾದ ಉತ್ತರ 6 ವರ್ಷ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯಾಗಿದೆ. 2ನೇ ಪ್ರಶ್ನೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಚೆಂಗಲರಾಯ ರೆಡ್ಡಿ. ಕೆ.ಸಿ. ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. 3ನೇ ಪ್ರಶ್ನೆ, ರೂಲ್ ಆಫ್ ಲಾ ಯಾವ ದೇಶದ ಕೊಡುಗೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರೂಲ್ ಆಫ್ ಲಾ ಇದು ಬ್ರಿಟನ್ ದೇಶದ ಕೊಡುಗೆಯಾಗಿದೆ. 4ನೇ ಪ್ರಶ್ನೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ವರ್ಷ. ನಾವು ಮತ ಏನು ಚಲಾವಣೆ ಮಾಡ್ತೀವಿ ಅದು ಮೊದಲಿಗೆ 21 ವರ್ಷ ಇತ್ತು ವಯೋಮಿತಿ, ಈಗ 18 ವರ್ಷಕ್ಕೆ ಇಳಿಸಿದ ವರ್ಷ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ 4ನೇ ಆಯ್ಕೆ 1989ರಲ್ಲಿ.
5ನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಪ್ರಾರಂಭವಾದ ವರ್ಷ ಯಾವುದು ಎಂಬುದು ಈ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ 1935ರಲ್ಲಿ RBI ಪ್ರಾರಂಭವಾಗುತ್ತೆ. 6ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಈಗಿನ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ, ಈ ಪ್ರಸ್ತುತವಾಗಿ ಡಾಕ್ಟರ್ ಸಲೀಂ ಸರ್ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಯಾರು? ಡಾಕ್ಟರ್ ಸಲೀಂ ಸರ್ ಅವರು ಪ್ರಸ್ತುತ ಮಹಾನಿರ್ದೇಶಕರು DG ಅಂಡ್ IG ಅವರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಭಾರತದ ಮೊದಲ ವಿಶ್ವ ಸುಂದರಿ ಯಾರು ಎಂಬುದು 7ನೇ ಪ್ರಶ್ನೆಯಾಗಿದೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ, ರೀಟಾ ಫರಿಯಾ ಅವರು ಭಾರತದ ಮೊದಲ ವಿಶ್ವ ಸುಂದರಿಯಾಗಿ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆ ಯಾವ ರಾಜ್ಯದಲ್ಲಿ ಇದೆ ಎಂಬುದು 8ನೇ ಪ್ರಶ್ನೆಯಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ವಿಶ್ವದ ಅತಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆಯನ್ನು ನಾವು ಕಾಣಬಹುದು. 9ನೇ ಪ್ರಶ್ನೆ, ಇದು ಕರೆಂಟ್ ಅಫೈರ್ಸ್. 10ನೇದು ಕರೆಂಟ್ ಅಫೈರ್ಸ್, 11ನೇದು ಕರೆಂಟ್ ಅಫೈರ್ಸ್, 12 GST ಸಭೆಯ ಅಧ್ಯಕ್ಷರು ಯಾರು? GST ಸಭೆಯ ಅಧ್ಯಕ್ಷರು ಯಾರು? ಹಣಕಾಸು ಸಚಿವರು ಈ GST ಸಭೆಯ ಅಧ್ಯಕ್ಷರು. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು. ಈಗ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಜ್ಞಾನೇಶ್ ರವರು ಕರ್ತವ್ಯವನ್ನು ಈ ಪ್ರಸ್ತುತವಾಗಿ ನಿರ್ವಹಿಸುತ್ತಿದ್ದಾರೆ. 14ನೇ ಪ್ರಶ್ನೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮೊದಲು ನೀಡಿದ್ದು ಯಾವಾಗ ಎಂಬುದು ಈ ಪ್ರಶ್ನೆಯಾಗಿದೆ. 14ನೇದಕ್ಕೆ 1991 ಮತ್ತು 92ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ನೀಡಲು ಪ್ರಾರಂಭಿಸಿದರು. 15ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 15ಕ್ಕೆ ಸಿ, ಮೈಸೂರು ಜಿಲ್ಲೆಯಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಕಂಡುಬರುತ್ತದೆ. 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪೊಲೀಸ್ ಆಯುಕ್ತಾಲಯ ಅಂದರೆ ಕಮಿಷನರೇಟ್ ಇದೆ ಎಂಬುದು ಈ ಪ್ರಶ್ನೆಯಾಗಿದೆ. ಆಯುಕ್ತಾಲಯ ಕಮಿಷನರೇಟ್ ಎಷ್ಟಿದೆ? ಪ್ರಸ್ತುತವಾಗಿ 6 ಪೊಲೀಸ್ ಕಮಿಷನರೇಟನ್ನು ನಾವು ಕಾಣಬಹುದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಉಪವಿಭಾಗದ ಪೊಲೀಸ್ ಅಧಿಕಾರಿ ಯಾರಾಗಿರುತ್ತಾರೆ? ಉಪವಿಭಾಗದ ಪೊಲೀಸ್ ಅಧಿಕಾರಿ ಯಾರಾಗಿರುತ್ತಾರೆ? DSP ಅವರು ಉಪವಿಭಾಗದ ಅಧಿಕಾರಿ ಆಗಿರುತ್ತಾರೆ. 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಘಟಕ ಅಲ್ಲ ಎಂಬುದು 18ನೇ ಪ್ರಶ್ನೆಯಾಗಿದೆ. ಇದು ಸರಿಯಾದ ಉತ್ತರ CBI. ಇದು ಕರ್ನಾಟಕ ರಾಜ್ಯದಲ್ಲ, ಇದು ಕೇಂದ್ರದ್ದು, ಸೆಂಟ್ರಲ್ ಇದು. ಹಾಗಾಗಿ CID ಗುಪ್ತಚರ ವಾರ್ತೆ ಮತ್ತು ACB ಇವು ಕರ್ನಾಟಕ ರಾಜ್ಯ ಪೊಲೀಸ್ ಘಟಕಗಳು. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ವಾರದ ಕವಾಯತು ಯಾವ ದಿನದಂದು ನಡೆಸಲಾಗುತ್ತದೆ? ಆಯ್ಕೆ ಸಿ, ಶುಕ್ರವಾರದಂದು ನಡೆಸಲಾಗುತ್ತದೆ. 19ನೇ ಪ್ರಶ್ನೆಗೆ ಶುಕ್ರವಾರ. 20ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಧೋಲವೀರ ಯಾವುದು? ಹರಪ್ಪ ನಾಗರಿಕತೆಯ ಧೋಲವೀರ ಎಲ್ಲಿ ಕಂಡುಬರುತ್ತದೆ? ಗುಜರಾತ್ ರಾಜ್ಯದಲ್ಲಿ ಹರಪ್ಪ ನಾಗರಿಕತೆಯ ಧೋಲವೀರ ಕಂಡುಬರುತ್ತದೆ. 21ನೇ ಪ್ರಶ್ನೆ, ಚೋಳರ ರಾಜಧಾನಿ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ, ಉರೈಹೂರು ಎಂಬುದು ಚೋಳರ ರಾಜಧಾನಿಯಾಗಿದೆ. 22ನೇ ಪ್ರಶ್ನೆ, ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು ಎಂಬುದು 22ನೇ ಪ್ರಶ್ನೆ. 1526ರಲ್ಲಿ ಮೊದಲ ಪಾಣಿಪತ್ ಕದನ ಜರುಗುತ್ತದೆ. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೆಯಿತು? 4ನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೆಯಿತು? 23ನೇ ಪ್ರಶ್ನೆ ಆಯ್ಕೆ ಡಿ,
99ರಲ್ಲಿ 4ನೇ ಆಂಗ್ಲೋ ಮೈಸೂರು ಕದನ ನಡೆಯಿತು. 24ನೇ ಪ್ರಶ್ನೆ, ಚಂಪಾರಣ್ಯ ಸತ್ಯಾಗ್ರಹ ಯಾವಾಗ ನಡೀತತಿ ಎಂಬುದು ಈ ಪ್ರಶ್ನೆ. ಆಯ್ಕೆ ಬಿ 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ನಡೆಯುತ್ತದೆ. 25ನೇ ಪ್ರಶ್ನೆ, ರಾತ್ರಿ ಕುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತದೆ? ರಾತ್ರಿ ಕುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತದೆ ಅಂದರೆ ವಿಟಮಿನ್ ಅಥವಾ ಜೀವಸತ್ವ ಎ ಕೊರತೆಯಿಂದ ಬರುತ್ತದೆ. 26ನೇ ಪ್ರಶ್ನೆ, ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು ಎಂಬುದು 26ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ ಮತ್ತು ಸಿ ಇವು ಎರಡು ನೀರಿನಲ್ಲಿ ಕರಗುವ ಜೀವಸತ್ವ ಆಗಿವೆ. 27ನೇ ಪ್ರಶ್ನೆ, ರಕ್ತವನ್ನು 4 ಗುಂಪುಗಳಾಗಿ ವಿಂಗಡಿಸಿದವರು ಯಾರು ಎಂಬುದು ಈ ಪ್ರಶ್ನೆ. 27ನೇ ಪ್ರಶ್ನೆ ಯಾವುದು? ಆನ್ಸರು 27ಕ್ಕೆ ಆಯ್ಕೆ ಬಿ ಲ್ಯಾಂಡ್ ಸ್ಟಿನ್ನರ್ ಅವರು 4 ಗುಂಪುಗಳಾಗಿ ರಕ್ತವನ್ನು 4 ಗುಂಪುಗಳಾಗಿ ವಿಂಗಡಿಸುತ್ತಾರೆ. ಯಾರು? ಲ್ಯಾಂಡ್ ಸ್ಟಿನ್ನರ್. 28ನೇ ಪ್ರಶ್ನೆ, ಪ್ರೋಟೋಜೋವದಿಂದ ಬರುವ ಕಾಯಿಲೆ ಯಾವುದು? ಪ್ರೋಟೋಜೋವದಿಂದ ಯಾವ ಕಾಯಿಲೆ ಬರ್ತದೆ ಅಂತಂದರೆ ಆಯ್ಕೆ ಎ ಮಲೇರಿಯಾ ಕಾಯಿಲೆ ಪ್ರೋಟೋಜೋವದಿಂದ ಬರುತ್ತದೆ. 29ನೇ ಪ್ರಶ್ನೆ, ಕ್ಯಾನ್ಸರ್ ರೋಗದ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ? ಆಂಕಾಲಜಿ ಅಂತೇಳಿ. ಇದು ನೆನಪಿರಲಿ, ಒಂದು 2-3 ಸರಿ ಇದು ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಕ್ಯಾನ್ಸರ್ ರೋಗದ ಅಧ್ಯಯನವನ್ನು ಆಂಕಾಲಜಿ ಅಂತೇಳಿ ನಾವು ಕರೆಯುತ್ತೇವೆ. 30ನೇ ಪ್ರಶ್ನೆ, ರಾಜ್ಯ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? ರಾಜ್ಯ ಲೋಕಸಭಾ ಸದಸ್ಯರ MP ಇದು 30ನೇ ಪ್ರಶ್ನೆಗೆ ಎಷ್ಟು ಎಂಬುದು ಇದು ಯಾವುದೂ ಅಲ್ಲ. ಆಯ್ಕೆ 5 ವರ್ಷ ರಾಜ್ಯ ಲೋಕಸಭಾ ಸದಸ್ಯರು ಅಥವಾ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರ ಅಧಿಕಾರಾವಧಿ 5 ವರ್ಷ. 31ನೇ ಪ್ರಶ್ನೆ, ಕೆಳಗಿನ ಯಾವುದು ಸಂವಿಧಾನಾತ್ಮಕ ಪರಿಹಾರ ಕ್ರಮಗಳ ಮೂಲಭೂತ ಹಕ್ಕು ಅಲ್ಲ? ಇದು ರಿಟ್ ಬಗ್ಗೆ ಈ ಪ್ರಶ್ನೆನ ಕೇಳಿದರೆ. ಏನು? ರಿಟ್ ಬಗ್ಗೆ ಈ ಪ್ರಶ್ನೆ ಕೇಳಿದರೆ ಏಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋವಾರೆಂಟ್ ಇವೆಲ್ಲವೂ ಕೂಡ ಸಂವಿಧಾನ ಪರಿಹಾತ್ಮಕ ಕ್ರಮಗಳು. ಆದರೆ ಇಂಜೆಕ್ಷನ್ ಇದಕ್ಕೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ ರಾಷ್ಟ್ರಪತಿಗಳು ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುತ್ತಾರೆ. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ MLA ಇಂದ MLCಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಎಂಬುದು 33ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 25 ಜನರನ್ನು ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗುತ್ತದೆ. 34ನೇ ಪ್ರಶ್ನೆ, ಚಲನಾ ಶಕ್ತಿಯ ಸಮೀಕರಣ ಹೀಗಿದೆ. ಹಾಗಾದರೆ 34ನೇ ಪ್ರಶ್ನೆ, ಚಲನಾ ಶಕ್ತಿಯ ಸಮೀಕರಣ ಯಾವುದು ಎಂಬುದರ ಆಯ್ಕೆ ಬಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಆಗಿದೆ. 35ನೇ ಪ್ರಶ್ನೆ, ಮರಳುಗಾಡಿನ ಮರೀಚಿಕೆಗೆ ಕಾರಣ ಏನು ಎಂಬುದು 35ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ ಪೂರ್ಣಾಂತರಿಕ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನ ಮರಳುಗಾಡಿನ ಮರೀಚಿಕೆಗೆ ಪ್ರಮುಖ ಕಾರಣವಾಗಿದೆ. 36ನೇ ಪ್ರಶ್ನೆ, ಭೂಪದರದಲ್ಲಿ ಇರುವ ಪ್ರಮುಖ ಧಾತು ಆಕ್ಸಿಜನ್, ಆಮ್ಲಜನಕ ಭೂಪದರದಲ್ಲಿ ಪ್ರಮುಖ ಧಾತುವಾಗಿ ಕಂಡುಬರುತ್ತದೆ. 37ನೇ ಪ್ರಶ್ನೆ, ಕೆಳಗಿನವುದರಲ್ಲಿ ಯಾವುದರ ಪರಮಾಣು ಸಂಖ್ಯೆ ಸರಿ ಇಲ್ಲ ಎಂಬುದು ಈ 37ನೇ ಪ್ರಶ್ನೆ ಆಗಿದೆ. 37ನೇ ಪ್ರಶ್ನೆಗೆ ಆಯ್ಕೆ ಡಿ ಟೈಟಾನಿಯಂ ಇದು ಪರಮಾಣು ಸಂಖ್ಯೆ ಇದು ಸರಿಯಿಲ್ಲ. ಕ್ಯಾಲ್ಸಿಯಂ 20, ಆರ್ಗಾನ್ 18, ಪೊಟ್ಯಾಷಿಯಂ 19 ಮತ್ತು ಪರಮಾಣು ಸಂಖ್ಯೆ ತಾಮ್ರದ ಪರಮಾಣು ಸಂಖ್ಯೆ 29. ಇವೆಲ್ಲ ಪರಮಾಣು ಸಂಖ್ಯೆ ಸರಿ ಇದೆ, ಆದರೆ ಟೈಟಾನಿಯಂ 21 ಇದು ತಪ್ಪಿದೆ. 38ನೇ ಪ್ರಶ್ನೆ, ಅಮೋನಿಯದ ಅಣುಸೂತ್ರ ಅಂತೇಳಿ ಇದನ್ನು 38ನೇ ಪ್ರಶ್ನೆ ಕೇಳಿದರೆ ಅಮೋನಿಯದ ಅಣುಸೂತ್ರ ಯಾವುದು? NH. ಆಯ್ಕೆ 38ನೇ ಪ್ರಶ್ನೆಗೆ ಆಯ್ಕೆ ಸಿ NH3 ಅಮೋನಿಯದ ಅಣುಸೂತ್ರ. 39ನೇ ಪ್ರಶ್ನೆ, ಕನ್ನಡದ ಕಾಳಿದಾಸ ಅಂತ ಹೇಳಿ ಯಾರನ್ನ ಕರೆಯುತ್ತಾರೆ? 39ನೇ ಪ್ರಶ್ನೆ, ಬಸವಪ್ಪ ಶಾಸ್ತ್ರಿ ಅವರನ್ನು
ಕನ್ನಡದ ಕಾಳಿದಾಸ ಎಂದು ಕರೆಯುತ್ತಾರೆ? 40ನೇ ಪ್ರಶ್ನೆ, ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಮುಖ್ಯಮಂತ್ರಿ ಯಾರಿದ್ರು? ಮೈಸೂರು ರಾಜ್ಯ ಅಂತ ಹೇಳಿ ನಮ್ದಿತ್ತು, ಅದನ್ನು ನಾವು ಕರ್ನಾಟಕ ಅಂತ ಹೇಳಿ ಪುನರ್ ನಾಮಕರಣ ಮಾಡ್ತೀವಿ, ಅವಾಗ ಮುಖ್ಯಮಂತ್ರಿ ಯಾರಿದ್ರು ಅಂತೇಳಿ ಪ್ರಶ್ನೆ ಆಗಿದೆ. ಆಯ್ಕೆ ಸಿ, ದೇವರಾಜ ಅರಸ್ರವರು ಮುಖ್ಯಮಂತ್ರಿ ಆಗಿದ್ರು. ಮೋಹನ್ ಲಾಲ್ ಸುಖಾಡಿ ಅವರು ರಾಜ್ಯಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ 1973ರಲ್ಲಿ. 41ನೇ ಪ್ರಶ್ನೆ, ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು ಯಾರು ಎಂಬುದು ಈ 41ನೇ ಪ್ರಶ್ನೆ ಆಗಿದೆ. ಫಜಲ್ ಅಲಿ ಅವರು ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು. 42ನೇ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ಸ್ಥಳವನ್ನ ನಾವು ಕರೆಯುತ್ತೇವೆ? ಅಲ್ಲಿ ಜಲಿಯನ್ ವಾಲಾಬಾಗ್ ಏನು ಅಮೃತಸರದಲ್ಲಿ ನಡೀತಿತ್ತೋ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಥರ ಅದೇ ರೀತಿ ಉಳ್ಳವಂಥದ್ದಾಗಿ ನಡೀತತಿ. ಅದನ್ನು ನಾವು ಯಾವುದನ್ನು ಕರಿತೀವಿ ಎಂಬುದು 42ನೇ ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ವಿದುರಾಶ್ವತ್ಥ ಘಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರ್ತತಿ. ಇದನ್ನು ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಥವಾ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಕೂಡ ಕರಿತೀವಿ ಇದನ್ನು. 43ನೇ ಪ್ರಶ್ನೆ, ಮೈಸೂರಿನ ಕೊನೆಯ ದಿವಾನರು ಯಾರು ಎಂಬುದು 43ನೇ ಪ್ರಶ್ನೆಯಾಗಿದೆ. ಅರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಅವರು ಕರ್ನಾಟಕದ ಮೈಸೂರಿನ ಕೊನೆಯ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 44ನೇ ಪ್ರಶ್ನೆ, 45, 46, 47, 49ನೇ ಪ್ರಶ್ನೆ, ಆಪರೇಷನ್ ಫ್ಲಡ್ನ ಜನಕ ಯಾರು ಎಂಬುದು 49ನೇ ಪ್ರಶ್ನೆ. ಆಯ್ಕೆ ಬಿ, ವರ್ಗೀಸ್ ಕುರಿಯನ್ ಅವರನ್ನು ಆಪರೇಷನ್ ಫ್ಲಡ್ ಅವರ ಜನಕ ಎಂದು ಕರೆಯುತ್ತೇವೆ. 50ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು? ಎಂಬುದು ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ಕಾಣಿಸಿಕೊಳ್ತತೆ. ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ಅಸ್ಸಾಮು. ಕಾಫಿಯದು ಕರ್ನಾಟಕ. ನೋಡಿ, ಕಾಫಿ ಕರ್ನಾಟಕ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿದೆ ಹಳದಿ ಕ್ರಾಂತಿ. 53ನೇ ಪ್ರಶ್ನೆ, ಭಾರತದ ಶ್ರೀಮಂತರಲ್ಲಿ ಮೊದಲ ಸ್ಥಾನ ಯಾರಿಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. 53ನೇ ಪ್ರಶ್ನೆ. ಆಯ್ಕೆ ಸಿ, ಮುಖೇಶ್ ಅಂಬಾನಿ ಅವರಿಗೆ ಭಾರತದ ಶ್ರೀಮಂತರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆನೆ ಯೋಜನೆ ಯಾವಾಗ ಜಾರಿಗೆ ಬಂತು ಎಂಬುದು ಈ ಪ್ರಶ್ನೆ ಆಗಿದೆ. ಆಯ್ಕೆ ಬಿ, 1992ರಲ್ಲಿ ಆನೆ ಯೋಜನೆ ಬರ್ತತಿ. ಆಗಸ್ಟ್ 12 ನಾವು ಆನೆ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. 55ನೇ ಪ್ರಶ್ನೆ, ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯಿತು? ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ವಿಶ್ವ ಕನ್ನಡ ಸಮ್ಮೇಳನ. ಇದು ಸರಿಯಾಗಿ ನೆನಪಿರಲಿ, ಕ್ಲಿಯರೆನ್ಸ್ ಇರಲಿ. 55ನೇ ಪ್ರಶ್ನೆ ಏನು? ಆಯ್ಕೆ ಎ, ಮೈಸೂರಿನಲ್ಲಿ ನಡೆಯಿತು. 1985ರಲ್ಲಿ ಮೈಸೂರಿನಲ್ಲಿ ನಡೀತೈತಿ. ಎರಡನೇದು 2011ರಲ್ಲಿ ಬೆಳಗಾವಿಯಲ್ಲಿ ನಡೀತೈತಿ. ಇನ್ನು ಮೂರನೇದು ದಾವಣಗೆರೆಯಲ್ಲಿ ಮಾಡ್ಬೇಕಂತಿದ್ರು, ಕಾರಣಾಂತರಗಳಿಂದ ಮಾಡಿಲ್ಲ. ಇದುವರೆಗೂ 2 ನಡೆದವೆ. ಎಲ್ಲಿ? ಮೊದಲು ಮೈಸೂರು, ಆಮೇಲೆ ಬೆಳಗಾವಿ. 56ನೇ ಪ್ರಶ್ನೆ, 371 ಸಂವಿಧಾನದ ತಿದ್ದುಪಡಿಯ ಲಾಭ ಎಷ್ಟು ಜಿಲ್ಲೆಗಳಿಗೆ ಇದೆ ಎಂಬುದು ಈ ಪ್ರಶ್ನೆ ಆಗಿದೆ. ಇಷ್ಟು ದಿನ 6 ಜಿಲ್ಲೆಗಳಿಗಿತ್ತು. ಈ ಪ್ರಸ್ತುತ ವಿಜಯನಗರ ಜಿಲ್ಲೆ ಹೊಸದಾಗಿ ಆಗಿದ್ದರಿಂದ 7 ಜಿಲ್ಲೆಗಳ ಈ ಲಾಭವನ್ನು ಪಡ್ಕೊಳ್ತಿದ್ದಾವೆ. 57ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರು? ಮಮತಾ ಬ್ಯಾನರ್ಜಿ ಅವರು ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 58ನೇ ಪ್ರಶ್ನೆ, ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ನದಿ. ಇದು ಬಹಳ ಕನ್ಫ್ಯೂಸ್ ಇತ್ತು. ಇದಕ್ಕೆ ಕೀ ಆನ್ಸರು 58ನೇ ಪ್ರಶ್ನೆಗೆ ಕಾವೇರಿ ಅಂತೇಳಿ ಆನ್ಸರ್ ಕೊಟ್ಟರು. ಯಾಕಂದರೆ ದಕ್ಷಿಣ ಗಂಗೆ ಅಥವಾ ದಕ್ಷಿಣ ಭಾರತದ ಗಂಗೆ ಅಂತೇಳಿ ಉಚ್ಚಾರದಲ್ಲಿ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ದಕ್ಷಿಣ ಗಂಗಾ ಅಂತೇಳಿ ಕಾವೇರಿ ನದಿನ ಕರೀತಾರೆ. 59ನೇ ಪ್ರಶ್ನೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ
ನಾವು ಕಾಣ್ತೇವೆ. 60 ಮೆಣಸು ಸಿಗುವುದು ಯಾವುದರಿಂದ? ಮೆಣಸು ಯಾವುದರಿಂದ ಸಿಗುತ್ತದೆ? ಮರ, ಗಿಡ, ಪೊದೆ ಅಥವಾ ಬಳ್ಳಿ? ಮೆಣಸು ಬಳ್ಳಿಯಲ್ಲಿ ನಾವು ಸಿಗುತ್ತದೆ. 61ನೇ ಪ್ರಶ್ನೆ, ಸೋಲಿಗರು ವಾಸವಿರುವ ಜಿಲ್ಲೆ ಯಾವುದು? ಸೋಲಿಗರು ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. 62ನೇ ಪ್ರಶ್ನೆ, PSI ಸಮವಸ್ತ್ರದಲ್ಲಿ ಎಷ್ಟು ನಕ್ಷತ್ರಗಳು ಕಂಡುಬರುತ್ತವೆ? ಎಷ್ಟು ನಕ್ಷತ್ರಗಳು ಕಂಡುಬರ್ತವೆ ಅಂದರೆ 2 ನಕ್ಷತ್ರಗಳು. PSI ಭುಜದ ಮೇಲೆ 2 ನಕ್ಷತ್ರ. ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅವರಲ್ಲಿ 1 ಸ್ಟಾರನ್ನು ನಾವು ಕಾಣ್ತೇವೆ, ನೆನಪಿರಲಿ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ. ನೋಡಿ, ಮ್ಯೂಸಿಯಂ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರ್ತದೆ. 64ನೇ ಪ್ರಶ್ನೆ, ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಯಾವುದು? ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಗೂಳಿ ಕಾಳಗ. ಗೂಳಿ ಕಾಳಗ ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆಯಾಗಿದೆ. 65ನೇ ಪ್ರಶ್ನೆ, ವಾಂಖೇಡೆ ಸ್ಟೇಡಿಯಂ ಎಲ್ಲಿದೆ? ವಾಂಖೇಡೆ ಸ್ಟೇಡಿಯಂ ಎಲ್ಲಿದೆ? ಎಲ್ಲರಿಗೂ ಗೊತ್ತು, ಮುಂಬೈನಲ್ಲಿ ಕಂಡುಬರ್ತೈತಿ ವಾಂಖೇಡೆ ಸ್ಟೇಡಿಯಂ. ಈಡನ್ ಗಾರ್ಡನ್ ಕೋಲ್ಕತ್ತಾ, ಚಿನ್ನಸ್ವಾಮಿ ಬೆಂಗಳೂರು. ಮುಂದಿನ ಪ್ರಶ್ನೆ, ಅಮರ್ತ್ಯ ಸೇನ್ ಯಾವ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದರು? 66ನೇ ಪ್ರಶ್ನೆ, ಆಯ್ಕೆ ಬಿ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಮರ್ತ್ಯ ಸೇನ್ ಅವರು ನೋಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡರು. 67ನೇ ಪ್ರಶ್ನೆ, ರೆಡ್ ಇಂಡಿಯನ್ನರು ಕೆಂಪು ಭಾರತೀಯರು ಎಲ್ಲಿ ಕಾಣಸಿಗುತ್ತಾರೆ ಎಂಬುದು 67ನೇ ಪ್ರಶ್ನೆಯಾಗಿದೆ. ಆಯ್ಕೆ ಸಿ ಉತ್ತರ ಅಮೆರಿಕದಲ್ಲಿ ರೆಡ್ ಇಂಡಿಯನ್ಸ್ ಕಂಡುಬರುತ್ತಾರೆ. 68ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ಎಂಬುದು 68ನೇ ಪ್ರಶ್ನೆ. ಲಾರ್ಡ್ ಡಾಲೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರ್ತಾರೆ. 69ನೇ ಪ್ರಶ್ನೆ, ಮಾಡು ಇಲ್ಲವೇ ಮಡಿ. ಮಾಡು ಇಲ್ಲವೇ ಮಡಿ ಇದು ಯಾರ ಘೋಷಣೆ ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಸಿ ಮಹಾತ್ಮ ಗಾಂಧೀಜಿಯವರ ಘೋಷಣೆಯಾಗಿದೆ. 70ನೇ ಪ್ರಶ್ನೆ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಯಾಗಿದ್ದವರು ಯಾರು ಎಂಬುದು 70ನೇ ಪ್ರಶ್ನೆ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಕಾಂಗ್ರೆಸ್ನ ಪ್ರತಿನಿಧಿ? ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಂಡು ಬರ್ತಾರೆ. ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ, ಮೆಗಸ್ತನಿಸ್ ಭಾರತಕ್ಕೆ ಬಂದಿದ್ದು ಈತನ ಕಾಲದಲ್ಲಿ. ಮೆಗಸ್ತನಿಸ್ ಅವರು 71ನೇ ಪ್ರಶ್ನೆ ಯಾರ ಕಾಲದಲ್ಲಿ ಬರ್ತಾರೆ ಅಂದರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ 71ನೇ ಪ್ರಶ್ನೆ ಇವ್ರ ಕಾಲದಲ್ಲಿ ಮೆಗಾಸ್ತನಿಸ್ ಅವರು ಬರ್ತಾರೆ. 72ನೇ ಪ್ರಶ್ನೆ, ದೆಹಲಿಯ ಮೊಟ್ಟ ಮೊದಲ ಮಹಿಳಾ ದೊರೆ ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್ ಇದಕ್ಕೆ ಸರಿಯಾದ ಉತ್ತರ. 73ನೇ ಮೆಂಟಲ್ ಅಬಿಲಿಟಿ. 74. 75ನೇ ಪ್ರಶ್ನೆ, ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದ ವರ್ಷ ಯಾವುದು ಎಂಬುದು 75ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ 1971ರಲ್ಲಿ ಭಾರತಕ್ಕೆ ಮೊದಲ ತಿದ್ದುಪಡಿಯನ್ನು ತರಲಾಗುತ್ತದೆ. 76ನೇ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆ ಸ್ಪರ್ಧಿಸುವ ಅಭ್ಯರ್ಥಿಯ ಕನಿಷ್ಠ ವಯೋಮಿತಿ. ರಾಷ್ಟ್ರಪತಿ ಎಲೆಕ್ಷನ್ಗೆ ಎಲೆಕ್ಟೆಡ್ ಆಗಬೇಕಂದ್ರೆ ಎಷ್ಟು ವರ್ಷ ಕನಿಷ್ಠ ವಯೋಮಿತಿ ಇರಬೇಕಂದ್ರೆ 35 ವರ್ಷ. 35 ವರ್ಷ ವಯೋಮಿತಿಯನ್ನು ನಾವು ಕಾಣ್ತೇವೆ. 2ನೇ ಪಂಚವಾರ್ಷಿಕ ಯೋಜನೆಯ ಆದ್ಯತಾ ವಲಯ. ಮೊದಲನೇ ಪಂಚವಾರ್ಷಿಕ ಕೃಷಿ ವಲಯ, 2ನೇದು ಕೈಗಾರಿಕಾ ವಲಯ. 78ನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ ಹಾಗೂ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದರ ಕೇಂದ್ರ ಕಚೇರಿ ನಾವು ಎಲ್ಲಿ ಕಾಣ್ತೀವಿ ಅಂತೇಳಿ 78ನೇ ಪ್ರಶ್ನೆ. ವಾಷಿಂಗ್ಟನ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಕಾಣ್ತೀವಿ. 79ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ TFR ಅಂದರೆ ಒಟ್ಟು ಸಂತಾನೋತ್ಪತ್ತಿ ದರ ಹೆಚ್ಚು ಕಂಡುಬರ್ತದೆ ಅಂದರೆ ಕೇರಳ ರಾಜ್ಯದಲ್ಲಿ. ಕೇರಳದಲ್ಲಿ TFR ಪರ್ಸೆಂಟೇಜ್ ಜಾಸ್ತಿ ಇದೆ. 80 ಇದು ಕರೆಂಟ್ ಅಫೇರ್ಸು. 81 ಕರೆಂಟ್ ಅಫೇರ್ಸು. 89 82 ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ನಗರ ಪಟ್ಟಿಗೆ ಸೇರಿದ ನಗರ ಅಹಮದಾಬಾದ್. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ, ರಾಷ್ಟ್ರೀಯ ಗಣಿತ ದಿನ. ರಾಷ್ಟ್ರೀಯ ಗಣಿತ ದಿನ ಅಂತೇಳಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. 84 17-18 ಬಜೆಟ್ ಕೇಳ್ಯಾರೆ. ಈಗ 2024-25 ಕೂಡ ಸಿದ್ದರಾಮಯ್ಯ ಅವರು
ಮುಖ್ಯಮಂತ್ರಿಯವರು ಮಂಡಿಸಿದರು. 85ನೇದು ಕರ್ನಾಟಕದ ಗೃಹ ಮಂತ್ರಿ ಯಾರಂತ ಕೇಳಿದರು. ಈಗ ಪ್ರಸ್ತುತವಾಗಿ ಡಾಕ್ಟರ್ ಜಿ ಪರಮೇಶ್ವರರವರು ಕರ್ನಾಟಕದ ಗೃಹ ಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 86ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭಾ ಸಭಾಪತಿ ಇವಾಗ ಯಾರಿದ್ದಾರೆ, ಪ್ರಸ್ತುತವಾಗಿ ಯಾರಿದ್ದಾರೆ ಅಂತ ಕೇಳಿದರೆ ಯು ಟಿ ಖಾದರ್ ಅವರು ಈ ಪ್ರಸ್ತುತವಾಗಿ ಯು ಟಿ ಖಾದರ್ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 87ನೇ ಪ್ರಶ್ನೆ, ಯುರೋಪ್ನಿಂದ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ವಾಸ್ಕೋಡಿಗಾಮ ಕೇರಳದ ಕಲ್ಲಿಕೋಟೆ ಎಷ್ಟು 1498ರಲ್ಲಿ ತಲುಪಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾರೆ. 88 ಆನಂದ ಮಠದ ಕರ್ತೃ ಯಾರು ಎಂಬುದು 88ನೇ ಪ್ರಶ್ನೆಯಾಗಿದೆ. 88 ಬಂಕಿಮ ಚಂದ್ರ ಚಟರ್ಜಿಯವರು ಆನಂದ ಮಠದ ಕರ್ತೃ ಆಗಿದ್ದಾರೆ. 89 ಬೈಸಿಕಲ್ ಕಂಡುಹಿಡಿದವರು ಮ್ಯಾಕ್ಮಿಲನ್ ಅವರು ಬೈಸಿಕಲನ್ನು ಕಂಡುಹಿಡಿದ್ರು. 89ನೇ ಪ್ರಶ್ನೆ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸರಿಯಾಗಿ ನೆನಪಿರಲಿ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಆಯ್ಕೆ ಸಿ, ಕರ್ನಾಲ್ನಲ್ಲಿ ಕಂಡು ಬರ್ತತಿ. 91 ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಇದು ಶಹನಾಯಿಯನ್ನು ಬಿಸ್ಮಿಲ್ಲಾ ಖಾನ್ ರವರು ಶಹನಾಯಿಯನ್ನು ನುಡಿಸಿದ್ರು. 92 ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕ. ಮುಂದಿನ ಪ್ರಶ್ನೆ, ಮಹಮ್ಮದ್ ಗವಾನ್ ನಿರ್ಮಿಸಿದ ಮದರಸ ಎಲ್ಲಿದೆ ಎಂಬುದು 93ನೇ ಪ್ರಶ್ನೆ. ಬೀದರ್ನಲ್ಲಿ ಕಂಡುಬರ್ತತೆ. ಎಲ್ಲಿ? ಬೀದರ್ನಲ್ಲಿ ಕಂಡುಬರ್ತತೆ. 94ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಆಯ್ಕೆ ಸಿ, ಮಾನ್ಯಕೇಟದ ರಾಷ್ಟ್ರಕೂಟರು. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಯಾವುದನ್ನು ಕರೀತಾರೆ? ಇಬ್ರಾಹಿಂ ರೋಜಾ ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕರೀತಾರೆ. 95ಕ್ಕೆ ಬಿ ಆನ್ಸರು. 96 ಶಾತವಾಹನರ ಆಡಳಿತದ ಮೂಲ ಪುರುಷ ಯಾರು? ಎಂಬುದು ಸಿಮುಖ ಅವರು ಶಾತವಾಹನರ ಆಡಳಿತದ ಮೂಲ ಪುರುಷ. 97 ಇದು ಕೂಡ ಕರೆಂಟ್ ಮೆಂಟಲ್ ಎಬಿಲಿಟಿ. 98 ಮೆಂಟಲ್ ಎಬಿಲಿಟಿ. 99 ಕೂಡ ಮೆಂಟಲ್ ಎಬಿಲಿಟಿ. 100ನೇ ಪ್ರಶ್ನೆ, ಮಾನವನು ಸಸ್ತನಿ ಆದರೆ ಕೀಟ ಏನು ಅಂದರೆ ಸಂಧಿಪದಿಗಳು. ಕೀಟ ಒಂದು ಸಂಧಿಪದಿಗಳು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.